ನೋಡಿ ಫಿಶ್ ಫ್ರೈ ರೆಡಿ ಆಗಿದೆ. ವೆಲ್ಕಮ್ ಟು ಅವರ್ ಚಾನೆಲ್ ಕರಾವಳಿ ಫ್ಯಾಮಿಲಿ. ನಮ್ದು ಯೂಟ್ಯೂಬರ್ ನೋಡಿ. ನೀವಿಲ್ಲ ಎಲ್ಲಿ ರಘು ಅಂದ್ರೆ ಹೌದಾ? ಹೊಳೆ ಮೀನ್ ತಂದ್ರು. ಇಷ್ಟರವರೆಗೆ ಟೇಸ್ಟ್ ನೋಡ್ಲಿಲ್ಲ, ಅದಕ್ಕೆ ಫಸ್ಟ್ ಟೈಮ್ ಗೊತ್ತಿದ್ರೆ ಒಳ್ಳೇದಂತ ನಿಜವಾಗಿಯೂ. ಏನು ಕೆಮಿಕಲ್ ಎಲ್ಲ ಹಾಕುದಿಲ್ಲ, ಸೊ ಅದಕ್ಕೆ ಅದನ್ನು ತಂದಿದ್ದಾರೆ. ಇನ್ನು ತಿಂಡಿ ಎಲ್ಲ ತಿಂದ್ಮೇಲೆ ಮಾಡ್ತೇವೆ. ಫಿಶ್ ಎಲ್ಲ ಕ್ಲೀನ್ ಮಾಡುದೆಲ್ಲ ಕ್ಲೀನ್ ಮಾಡಿ ತಂದದ ಅಂತಲ್ಲ. ಕ್ಲೀನ್ ಮಾಡಿ ತಂದದ್ದು. ಇನ್ನು ಹೇಗೆ ಫ್ರೈ ಎಲ್ಲ ಮಾಡುದು, ಫ್ರೈ ಮಾಡುದು ಅಂತ ಇದ್ದಾಳೆ. ರಘು ನೋಡಿ ರಘು ಮೀನ್ ಅಂತ ಇದು ಶಿವಮೊಗ್ಗದಲ್ಲಿ. ಇದು ಹೊಳೆದಲ್ಲ, ಹೊಳೆ ಮೀನು. ಇದಕ್ಕೆಂತ ಕೆಮಿಕಲ್ ಇಂಜೆಕ್ಷನ್ ಆ ತರದೆಲ್ಲ ಏನು ಹಾಕುದಿಲ್ಲ, ಹಾಳಾಗಬಾರ್ದು ಅಂತ. ಫ್ರೆಶ್ ಆಗಿ ಬರ್ತದೆ, ಫ್ರೆಶ್ ಆಗಿ ಸೇಲ್ ಮಾಡ್ತಾರೆ. ಅದೇ ಕೂಡಲೇ ಕಟ್ ಮಾಡಿಸಿ ತಂದಿದ್ದಾಳೆ ಬರುವಾಗ. ಫ್ರೈ ಮಾಡ್ಲಿಕ್ಕೆ ನೋಡಿ ಅಂಜಲ್ ತರ ಪೀಸ್ ಮಾಡಿ ಕೊಡ್ತಾರೆ ನೋಡಿ. ಸೇಮ್ ಅಂಜಲ್ನಾಗೆ ಉಂಟು. ಮುಳ್ಳು ಸಹ ಸೇಮ್ ಹಾಗೆ ಅಂತಲ್ಲ, ಮುಳ್ಳಿಲ್ಲಲ್ಲ, ಮುಳ್ಳಿಲ್ಲ ಹೇಳಿದ್ರು ಲೈಟ್ ಆಗಿತ್ತು. ಸೇಮ್ ನೋಡುವಾಗ ಅಂಜಲ್ ಮೀನ್ ತರನೇ ಉಂಟು. ಆಚೆ ನಮ್ಮ ಆಚೆ ಊರಿನ ಸೈಡ್ ಸಿಗ್ತದಾ? ಸಿಗ್ತದೆ, ಬಟ್ ಎಲ್ಲ ಮೀನು ಅದೇ ಹೊಳೆ ಮೀನು ಸಿಗ್ತದೆ. ಅದು ಎಲ್ಲ ಅಂದ್ರೆ ಹೇಳಿಕ್ ಆಗುದು. ಎಂತ ಹೇಳ್ತಾರೆ ಅಂತ ಅದಕ್ಕೆ ಗೊತ್ತಿಲ್ಲ. ಗೊತ್ತಿದ್ದವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾವ್ದಕ್ಕೆ? ನಮ್ಮಲ್ಲಿ ಹೊಳೆ ಮೀನಿಗೆ ಅಲ್ಲ, ಹೊಳೆ ಮೀನೇ ಹೇಳುದು. ಬಟ್ ಅಂದ್ರೆ ಇಲ್ಲಿ ರಘು ಮತ್ತೆಂತ ಹೆಸರು ಉಂಟು, ಕಾಡ್ಲ ಅಂತ, ಗೌರಿ ಆ ತರ ಹೆಸರು ಉಂಟಲ್ಲ. ಸೊ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಇಂತಿಂತ ಹೆಸರು ಅಂತ. ಚಿಕನ್ ಮಸಾಲ ಅಂತೆ ಇಲ್ಲಿ ಶಿವಮೊಗ್ಗದಲ್ಲಿ ಸಿಗುದು. ಇದು ಫಿಶ್ ಫ್ರೈ ಮಾಡ್ಲಿಕ್ಕೆ ಒಳ್ಳೆ ಟೇಸ್ಟ್ ಬರ್ತಂತೆ. ಹೌದು, ಇದ್ರಲ್ಲಿ ಇದು ತೋರಿಸಿದ್ದಾರೆ. ಟೇಸ್ಟಿಂಗ್ ಪೌಡರ್ ಹಾಕ್ಲಿಲ್ಲ ಅಲ್ಲ, ಟೇಸ್ಟಿಂಗ್ ಪೌಡರ್ ಅಂತ ಹಾಕಿದ್ದಾರೆ ಇದರಲ್ಲಿ. ಒಳ್ಳೆ ಟೇಸ್ಟ್ ಆಗ್ತದೆ ಅಂತ. ಹಾಗೆ ಅವರು ಅದೇ ತರೋದಿಲ್ಲಿ ಫ್ರೈ ಮಾಡ್ಲಿಕ್ಕಿದ್ರೆ. ಇವತ್ತು ಫ್ರೈ ಮಾಡ್ತಾರೆ. ಇದ್ರಲ್ಲಿ ತೋರಿಸಿದ್ದಾರೆ ಚಿತ್ರದಲ್ಲಿ ಸಹ ನೋಡಿ. ಫಿಶ್ ಮತ್ತು ಚಿಕನಿಗೆ ಅಂತ, ಕಬಾಬಿಗೆ ಮತ್ತು ಫಿಶ್ ಫ್ರೈ ತಂದೂರಿ ಮಸಾಲ. ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದಾರೆ. ಇದು ನಮ್ದು ಸಮುದ್ರ ಮೀನಷ್ಟು ಸ್ಮೆಲ್ ಇರಲ್ಲ. ಇದು ಟೇಸ್ಟ್ ಕೂಡ ಜಾಸ್ತಿ ಅಂತೆ ನಮ್ದು ಸಮುದ್ರ ಮೀನಿಗಿಂತ. ನಮ್ಮಲ್ಲಿ ಅಮ್ಮ ಸಹ ಅದು ಮಾಡಿ, ಅಲ್ಲಿ ಸಿಗ್ತದ ಇಲ್ವ ಅಂತ ಗೊತ್ತಿಲ್ಲ. ಇತ್ತು ಪುತ್ತೂರಲ್ಲಿ ನಮ್ಗೆ ಗೊತ್ತೇ ಇಲ್ಲ ಹೊಳೆ ಮೀನೆಲ್ಲ ಮಾಡಿ. ಸಿಗ್ತಿರ್ಲಿಲ್ಲ ಅಲ್ಲ, ಸಿಕ್ತುಂಟು. ನಮ್ಮ ಊರಲ್ಲಿ ಹೊಳೆ ಎಲ್ಲ ಇರ್ತದಲ್ಲ, ಅವಾಗ ಸಿಗುತ್ತೆ. ಬಟ್ ನಮ್ಗೆ ಅವರೇ ಬೇಕಾದ್ರೆ ತಗೊಳ್ತಿದ್ರ ಅಂತ ಹೇಳ್ತಲ್ಲ. ನಮ್ಗೆ ಹೆಸರೆಲ್ಲ ಗೊತ್ತಿಲ್ಲ. ಇಲ್ಲಿ ಅದಕ್ಕೆಲ್ಲ ಒಂದೊಂದು ಹೆಸರು. ನಮ್ಮಲ್ಲಿ ಸೇಮ್ ಐ ಫಿಶ್ ಹೆಸರೇ ಹೇಳುದಿಲ್ಲ, ಬೇರೆ. ಬಟ್ ಹೆಚ್ಚು ಊರ್ ಕಡೆ ತಿನ್ನೋದಿಲ್ಲ, ಹೆಚ್ಚು ಇಷ್ಟಪಡೋದಿಲ್ಲ ಇದೆಲ್ಲ. ಅಂದ್ರೆ ಅವ್ರಿಗೆ ಅದು ತಿಂದ ಅಭ್ಯಾಸ ಇಲ್ಲ. ಉಪ್ಪು ಹಾಕ್ತಾ ಇರೋದು ಈಗ. ಅದು ಸ್ವಲ್ಪ ಹಾಕುದು, ಯಾಕಂದ್ರೆ ಪೌಡರ್ ಎಲ್ಲ ಬರ್ತದಲ್ಲ, ಅದಕ್ಕೋಸ್ಕರ. ಪೇಸ್ಟ್ ಇರೋದು ನೋಡಿ, ನೀರ್ ಹಾಕಿ ಪೇಸ್ಟ್ ತರ ಮಾಡಿದ್ರೆ ಎಂತ ಸಹ ಹಾಕ್ಲಿಕ್ಕಿಲ್ಲ ಇದಕ್ಕೆ. ಯಾವ್ದು ಕೂಡ ಆಡ್ ಮಾಡ್ಲಿಕ್ಕಿಲ್ಲ ಬೇರೆ. ಮಸಾಲೆ ಎಲ್ಲ ಹಾಕಿ ಆಯ್ತು. ಮಾಮೂಲು ತರ ಸ್ವಲ್ಪ ಹೊತ್ತಾದ್ಮೇಲೆ ಫ್ರೈ ಮಾಡುದು. ಫ್ರಿಜ್ಜಲ್ಲಿ ಬೇಕಾದ್ರೆ ಕೂಡ ಇಡ್ಬೋದು, ನೀರು ಬಿಡುದಿಲ್ಲ ಆಗ, ಹಾಗೆ ಇರ್ತದೆ ಮಸಾಲೆ ಎಲ್ಲ. ಹೀಗೆ ಕೂಡ ಇಡ್ಬೋದು. ಎಕ್ಸ್ಟ್ರಾ ನೀರಿದ್ರೆ ಹೀಗೆ ಇಟ್ರೆ ಮಸಾಲೆ ಎಲ್ಲ ಒಳ್ಳೆ ಹಿಡ್ಕೊಳ್ತದೆ ಇದಕ್ಕೆ, ಮೀನಿಗೆ. ಫ್ರಿಜ್ಜಲ್ಲಿ ಇಟ್ರೆ ಅಷ್ಟು ಹಿಡ್ಕೊಳ್ಳೋದಿಲ್ಲ ಮಸಾಲ. ನೋಡಿ, ಫ್ರೈಗೆ ರೆಡಿ ಆಗಿದೆ. ಡೀಪ್ ಫ್ರೈ ಮಾಡೋದಿಲ್ಲ. ನೋಡಿ, ಫ್ರೈ ಆಗ್ತಾ ಉಂಟು. ನೋಡಿ, ಫಿಶ್ ಫ್ರೈ ರೆಡಿ ಆಗಿದೆ. ಅದಕ್ಕೆ ನಮ್ಮ ಮಂಗಳೂರಿದ್ದು ಕುಚ್ಚಿಗೆ ಅಕ್ಕಿಯದ ಅನ್ನ. ನೋಡಿ, ಇಲ್ಲರ ಅವರು ವೈಟ್ ರೈಸ್ ಅವರು ಯೂಸ್ ಮಾಡೋದು. ನಾವು ಬಂದಾಗ
ಕುಚ್ಚಿಗೆ ಮಾಡ್ತಾರೆ. ಎಲ್ಲ ಊಟ ಮಾಡ್ತಾ ಇದ್ದಾರೆ. ಫಿಶ್ ಫ್ರೈ ಮತ್ತೆ ಚಿಕನ್ ಸಾರು. ಹೇಗುಂಟು ಫಿಶ್? ಫಿಶ್ ಸೂಪರಾ? ಫಿಶ್ ಟೇಸ್ಟ್ ಉಂಟು, ಸತ್ಯ ಉಂಟು, ಸರಿ. ಋತು ಹೇಗುಂಟು? ಹೇಗುಂಟು? ಈಗ ರಿವ್ಯೂ ಕೊಡ್ತಾಳೆ ಋತ್ವಾ. ಒಳ್ಳೆ ಆ? ಒಳ್ಳೆ ಹೇಗುಂಟು? ಯಾವುದರ ತರ ಅಲ್ಲಿದು? ಮಂಗಳೂರಿನ ಹಾಗೆ ಅಲ್ಲ. ಮತ್ತೆ ಶಿವಮೊಗ್ಗದ ಹಾಗೆ. ಹೇಗುಂಟು ಮಗ? ಫಿಶ್ ಹೇಗುಂಟು? ಸೂಪರ್ ಸೂಪರಾ? ಸೂಪರ್.